ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ನಾರಾಯಣ ನಗರ 3rd ಬ್ಲಾಕ್ ಬರುತ್ತೆ. ಇದು ಮೆಜರ್ಮೆಂಟ್ ಬಂದು 40/60 ಬರುತ್ತೆ. ರೋಡ್ಗೆ 40 ಬರುತ್ತೆ, ಇನ್ನರ್ 60 ಬರುತ್ತೆ. ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ಇದು ಈಚ್ ಫ್ಲೋರ್ಗೆ 3 ಬೆಡ್ರೂಮ್, ಟೋಟಲ್ 5 ಯೂನಿಟ್ ಇದೆ. ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು ಓಪನ್ ಟೆರೆಸ್ ಬರುತ್ತೆ. ಇದು ನಿಮಗೆ ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮಗೆ ರೋಡ್ ವಿಡ್ತ್ ಬಂದು ನಿಮಗೆ ಇದು 30 ಫೀಟ್ ರೋಡ್ ಬರುತ್ತೆ. ಈ ರೋಡ್ ಬಂದು 30 ಫೀಟ್ ರೋಡ್ ಬರುತ್ತೆ. ನಿಮಗೆ ಇದು ಬಂದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಆಗಿದೆ. ಕಾಂಪೌಂಡ್ಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಆಗಿದೆ. ಗ್ರೇನೈಟ್ ನಿಮಗೆ ಲಪೋತ್ರ ಗ್ರೇನೈಟ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಗ್ರೇನೈಟ್ ಸ್ಕ್ಲಾಡಿಂಗ್ ಆಗಿದೆ. ನಿಮಗೆ ಈ ಕಡೆ ಬಂದರೆ ನಿಮಗೆ ಹೀಗೆ ಬನ್ನಿ, ಇಲ್ಲಿ CC ಕ್ಯಾಮ್ರಾ ಹಾಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸೈಡು ಆ ಸೈಡು CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮಗೆ ರೋಡ್ ಸೈಡ್ ಬಾಲ್ಕನಿಗೆ SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಆಮೇಲೆ ಸ್ಕ್ರಾಚ್ ಪೇಂಟ್ ಮಾಡಿಸಿದ್ದಾರೆ, ಎಕ್ಸಲೆಂಟ್ ಆಗಿದೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ, ಸ್ಕ್ರಾಚ್ ಪೇಂಟ್ ಬರುತ್ತೆ. ಇದು ಫ್ರಂಟ್ ಕಾರ್ ಎಂಟ್ರಿ ಬರುತ್ತೆ. ಕಾರ್ ಎಂಟ್ರಿಗೆ ನಿಮಗೆ MS ಅಲ್ಲಿ ಲೇಸರ್ ಕಟಿಂಗ್ಸ್, CMC ಕಟಿಂಗ್ಸ್ ಮಾಡಿಸಿ ಪೆಂಡಮೆಂಟ್ ಶೀಟ್ ಹಾಕಿದ್ದಾರೆ. ಇದು ಕಾರ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ನೀವು ಎಂಟ್ರಿ ಬಂದ ತಕ್ಷಣನೇ ನಿಮಗೆ ಫ್ಲೋರಿಂಗ್ ಬಂದು ಹ್ಯಾಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಆಂಟಿಸ್ಕಿಟ್ ಟೈಲ್ಸ್ ಬರುತ್ತೆ. ಇದೆಲ್ಲ ಸುತ್ತ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ನಿಮಗೆ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಎಂಟೈರ್ ಬಿಲ್ಡಿಂಗ್ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆಮೇಲೆ EV ಚಾರ್ಜಿಂಗ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲ ಪಿಲ್ಲರ್ಗಳಿಗೆ EV ಚಾರ್ಜಿಂಗ್ ಪ್ರಾವಿಷನ್ ಮಾಡಿದ್ದಾರೆ. ಆಮೇಲೆ CC ಕ್ಯಾಮ್ರಾ ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನಿಮಗೆ ಪಿಲ್ಲರ್ ಸೈಜು ಇದು 8 ಇಂಚ್ಗೆ 2.5 ಅಡಿ ಸೈಜ್ ಬರುತ್ತೆ ಪಿಲ್ಲರ್ ಸೈಜ್. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಇಲ್ಲಿ ಒಂದು ವಾಶ್ರೂಮ್ ಮಾಡಿದ್ದಾರೆ. ಇಲ್ಲಿ ಬಂದು ಇಲ್ಲಿ ಇಂಡಿವಿಜುವಲ್ ಇದಕ್ಕೆ ನಿಮಗೆ ಜನರೇಟರ್ ಹಾಕೊಡ್ತಾರೆ. ಇನ್ನೂ ಹಾಕಿಲ್ಲ, ಜನರೇಟರ್ ಪ್ರಾವಿಷನ್ ಮಾಡಿಕೊಡ್ತಾರೆ. ಇದು ಅಗ್ನಿ ಮೂಲೆ ಬರುತ್ತೆ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಪ್ಯಾನಲ್ ಬೋರ್ಡ್ ಇಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಬರುತ್ತೆ. ಇಲ್ಲಿ ನಿಮಗೆ ಇಂಡಿವಿಜುವಲ್ ಮೀಟರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ಈಚ್ ಫ್ಲೋರ್ಗೆ ಟೋಟಲ್ 5 ಯೂನಿಟ್ ಇದೆ. ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಟ್ಕೊಳ್ಳೋಕೆ ಇಲ್ಲಿಂದಾನೇ ಸಿಲಿಂಡರ್ ಇಟ್ಕೊಂಡು ಮೇಲ್ಗಡೆ ಗ್ಯಾಸ್ ಲೈನ್ ಕನೆಕ್ಷನ್ ಮಾಡಿದ್ದಾರೆ. ಇದು ನಿಮಗೆ ದೇವ್ ಮೂಲೆ ಬರುತ್ತೆ, ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ಮೂಲೆಯಲ್ಲಿ ಇಲ್ಲಿ ಸಂಪ್ ಇದೆ, ಬೋರ್ ಇದೆ. ನಿಮಗೆ ಬೋರ್ ಬಂದು 900 ಫೀಟ್ ಡೆಪ್ತ್ ಹೋಗಿದೆ. 2.5 ಇಂಚ್ ನೀರಿದೆ. ಇದು ಬಂದು ನಿಮ್ಮ ಸಂಪು 20,000 ಲೀಟರ್ ಸ್ಟೋರೇಜ್ ಇದೆ. ಹೀಗೆ ಬನ್ನಿ, ಆಮೇಲೆ ಈಚ್ ಫ್ಲೋರ್ಗೆ 2 ಕಾರು, ಒಂದು 2 ಟೂ ವೀಲರ್ಗೆ ಪ್ರಾವಿಷನ್ ಮಾಡಿದ್ದಾರೆ. 2 ಕಾರ್ ಪಾರ್ಕಿಂಗ್ ಬರುತ್ತೆ ಈಚ್ ಫ್ಲೋರ್ಗೆ. ಹೀಗೆ ಬನ್ನಿ, ಇಲ್ಲಿ ಲಿಫ್ಟ್ ಪ್ರಾವಿಷನ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ ಲಿಫ್ಟ್ ಆಕ್ಸಿಸ್ ಇದೆ. ಪಾರ್ಕಿಂಗ್ ಇಂದಾನೆ ಎಲ್ಲ ಫ್ಲೋರ್ಗೆ ನಿಮ್ಗೆ ಲಿಫ್ಟ್ ಆಕ್ಸಿಸ್ ಇದೆ. ನಿಮಗೆ ಸ್ಟೇರ್ ಕೇಸ್ ಬರುತ್ತೆ. ಇದು ನಿಮಗೆ 4 ಫೀಟ್ ಬರುತ್ತೆ. SS ರೈಲಿಂಗ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ ಬರುತ್ತೆ. ಇಲ್ಲಿ ಬಂದು ಒಂದು ಗ್ರೌಂಡ್ ಫ್ಲೋರ್ ಇದೆ, ಲಿಫ್ಟ್ ಆಕ್ಸೆಸ್ ಇದೆ. ಫಸ್ಟ್ ಫ್ಲೋರ್ ಮನೆ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ, ಇದೆಲ್ಲ SS ರೈಲಿಂಗ್ಸ್ ಹಾಕಿದ್ದಾರೆ. ನಿಮಗೆ ಇಲ್ಲಿ ಪಾರ್ಕಿಂಗ್ ಇಂದಾನೆ ಇಲ್ಲಿವರೆಗೂ ಲಿಫ್ಟ್ ಆಕ್ಸೆಸ್ ಇದೆ. ಇದು ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ನಿಮಗೆ ಇದು ಡಿಸೈನ್ SS ರೈಲಿಂಗ್ಸ್ ಹಾಕಿದ್ದಾರೆ. ಇಲ್ಲಿ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನೀವು MSL SSL ಒಂದು ಡೋರ್ ಹಾಕ್ಸ್ಕೊಂಡ್ರೆ ನಿಮ್ಗೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ಇದು ಕಾರಿಡಾರ್ ಬರುತ್ತೆ. ನಿಮಗೆ ಕಾರಿಡಾರ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಚಪ್ಪಲಿ ಶೂ ರ್ಯಾಕ್ಸ್ಗೆ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಶೂ ರ್ಯಾಕ್ಸ್ ಮಾಡ್ಕೋಬಹುದು. ನಿಮ್ಗೆ ಅಪ್ ಟು 8 ಫೀಟ್ ವರೆಗೂ ಗ್ರೇನೈಟ್ ಕ್ಲಾಡಿಂಗ್ ಆಗಿದೆ. ಇಲ್ಲಿ ಒಂದು ಬೆಲ್ ಪಾಯಿಂಟ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ, ಇದು ನಾರ್ತ್ ಎಂಟ್ರಿ ಬರುತ್ತೆ. ನಿಮಗೆ ಟೀಕುಡ್ ಮೇನ್ ಡೋರ್ ಕೂಡ ಟೀಕುಡ್ ಬರುತ್ತೆ. ಇದು ವಾಸ್ಕಲ್ಲು ಮೇನ್ ಡೋರ್ 2 ಟೀಕುಡ್ ಬರುತ್ತೆ. ಇದು ಥಿಕ್ನೆಸ್ ಬಂದು ನಿಮಗೆ ಹೀಗೆ ಬನ್ನಿ, ಇದು 5/8 ಬರುತ್ತೆ. ವಾಸ್ಕಲ್ ಥಿಕ್ನೆಸ್ ಬಂದು 5/8 ಬರುತ್ತೆ. ಮೇನ್ ಡೋರ್ ಥಿಕ್ನೆಸ್ ಬಂದು 2 ಇಂಚ್ ಇದೆ. ನಿಮ್ಗೆ ಹೈಟ್ ಬಂದು 7 ಫೀಟ್ ಬರುತ್ತೆ. ಇದು ನಾರ್ತ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದು ನಿಮಗೆ ಇದು ಲೀವಿಂಗ್ ಸ್ಪೇಸ್ ಬರುತ್ತೆ. ವಿಶಾಲವಾಗಿದೆ. ನಿಮಗೆ ಫ್ಲೋರಿಂಗ್ ಎಲ್ಲ ನಿಮಗೆ ಇದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ.
ಇಟಾಲಿಯನ್ ಮಾರ್ಬಲ್ ಬರುತ್ತೆ ನಿಮ್ಗೆ. ವೆಂಟಿಲೇಷನ್ ಪರ್ಪಸ್ಗೆ ಟೀ ಕೂಡ ಒಂದು ಕಿಟಕಿ ಇಟ್ಟಿದ್ದಾರೆ ಇಲ್ಲಿ, ಟಿವಿ ಕಿಟಕಿ ಇದ್ದಾರೆ. ಇಲ್ಲಿ ನಿಮ್ಗೆ ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ ಶೇಪಲ್ ಸೋಫಾ ಹಾಕೊಳ್ಳೋಕೆ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಎಲ್ ಶೇಪಲ್ ಸೋಫಾ ಹಾಕೋಬಹುದು ಅಲ್ಲಿ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಓಪನ್ ಕಿಚನ್ ಡೈನಿಂಗ್ ಮಾಡಿದ್ದಾರೆ. ಇಲ್ಲಿ ಓಪನ್ ಕಿಚನ್ ಬರುತ್ತೆ, ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಇದು ಅಗ್ನಿ ಮೂಲೆ ಬರುತ್ತೆ, ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಇಲ್ಲಿ ನಿಮ್ಗೆ ಕಿಚನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸ್ಲ್ಯಾಬ್ ಬರುತ್ತೆ, ಹಾಕೊಡ್ತಾರೆ, ಇನ್ನು ಹಾಕಿಲ್ಲ ಸ್ಲ್ಯಾಬ್ ಬರುತ್ತೆ. ಇಲ್ಲಿ ನಿಮ್ಗೆ ಮಿಕ್ಸಿ ಓವನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಆಬ್ಗೆ ಪೆಕ್ ಪಾಯಿಂಟ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಒಂದು ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಸಿಂಕ್ ಬರುತ್ತೆ, ಇಲ್ಲಿ ಸಿಂಕ್ ಬರುತ್ತೆ ನಿಮ್ಗೆ. ಇಲ್ಲಿ ಅಪ್ ಟು ಒಂದು 4.5 feet ವರೆಗೂ ಟೈಲ್ಸ್ ಸ್ಕ್ಲಾಡಿಂಗ್ ಮಾಡ್ಕೊಡ್ತಾರೆ, ಬಿಲ್ಡ್ರೆ ಮಾಡ್ಕೊಡ್ತಾರೆ. ಇದು ಬಂದು ನಿಮ್ಗೆ ವೆಂಟಿಲೇಷನ್ ಪರ್ಪಸ್ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಟೀ ಕುಡ್ ಬರುತ್ತೆ ಇದು. ಹೀಗೆ ಬಂದ್ರೆ ಫ್ರಿಡ್ಜ್ ಇಟ್ಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಇಲ್ಲಿ ಫ್ರಿಡ್ಜ್ ಇಟ್ಕೋಬಹುದು. ನೀವೇನಾದ್ರು ಮಿಕ್ಸಿ ಗ್ರೈಂಡರ್ಗೆ ಇದು ಮಾಡ್ಕೊಂಡ್ರೆ ಇಲ್ಲಿ ಸ್ಲ್ಯಾಬ್ ಹಾಕೊಂಡ್ರೆ ಇದಕ್ಕೆ ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ಮಿಕ್ಸಿ ಓವನ್ ಎಲ್ಲ ಇಟ್ಕೋಬಹುದು. ಇದು ಬನ್ನಿ ನಿಮ್ಗೆ ಯುಟಿಲಿಟಿ ಬರುತ್ತೆ. ಹೀಗೆ ಬನ್ನಿ, ಇದು ಯುಟಿಲಿಟಿ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇಲ್ಲಿ ಒಂದು ಸಿಂಕ್ ಬರುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ಫ್ಲಶ್ ಡೋರ್ ಬರುತ್ತೆ, ವಾಟರ್ ಪ್ರೂಫ್ ಡೋರ್ ಬರುತ್ತೆ ಇದು. ಹೀಗೆ ಬನ್ನಿ, ನಿಮ್ಗೆ ಇದು ಕೂಡ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ ಫ್ಲೋರಿಂಗು. ಇದು ಡೈನಿಂಗ್ ಸ್ಪೇಸ್. ನೀವು ಇಲ್ಲಿ ಒಂದು 10 ಜನ ಒಂದು ಟೇಬಲ್ ಹಾಕೊಂಡು 10 ಜನ ಊಟ ಮಾಡುವಷ್ಟು ಜಾಗ ಇದೆ, ಸ್ಪೇಷಿಯಸ್ ಆಗಿದೆ ಇದು. ಇಲ್ಲಿ ಬಂದ್ರೆ ನಿಮ್ಗೆ ವೆಂಟಿಲೇಷನ್ಗೆ ಇಲ್ಲೊಂದು ಕಿಟಕಿ ಇಟ್ಟಿದ್ದಾರೆ, 3 ಡೋರ್ದು ಟೀ ಕುಡ್ ಬರುತ್ತೆ ಇದು. ಹೀಗೆ ಬನ್ನಿ, ಇದು ಪೂಜಾ ಬರುತ್ತೆ. ಇದು ದೇವ್ ಮೂಲೆ ಬರುತ್ತೆ, ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ ಈ ಮೂಲೆ. ಇಲ್ಲಿ ನಿಮ್ಗೆ ಪೂಜೆ ಮಾಡಿದ್ದಾರೆ. ಇದು ವಾಸ್ಕಲ್ ಕೂಡ ಟೀ ಕುಡ್, ಮೇನ್ ಡೋರ್ ಕೂಡ ಟೀ ಕುಡ್ ಬರುತ್ತೆ, ಫ್ರೇಮ್ ಕೂಡ ಟೀ ಕುಡ್ ಬರುತ್ತೆ. ಇದು ನೋಡಿ, ಟೀ ಕುಡ್ ಡೋರು, ಟೀ ಕುಡ್ ವಾಸ್ಕಲ್. ನೀವೊಂದು ಆರಾಮಾಗಿ ಒಂದು ಇಬ್ರು ಕುತ್ಕೊಂಡು ಪೂಜೆ ಮಾಡೋ ತರ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸ್ಲ್ಯಾಬ್ ಬರುತ್ತೆ, 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ, 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ ಇಲ್ಲಿ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ನಿಮ್ಗೆ ಲಿವಿಂಗ್ ಅಟ್ಯಾಚ್ ಒಂದು ಕಾಮನ್ ವಾಶ್ರೂಮ್ ಇದೆ. ಕಾಮನ್ ವಾಶ್ರೂಮ್ ನಿಮ್ಗೆ ಫ್ಲೋರಿಂಗ್ ಮುಂದೆ ಹ್ಯಾಂಟಿಸ್ಕಿಡ್ 1x1 ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಟರ್ ಪ್ರೂಫ್ ಬರುತ್ತೆ ಇದು ಫ್ಲೋರಿಂಗ್ ಎಲ್ಲ. ಇದು ನಿಮ್ಗೆ ಒಂದು ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಒಂದು ಎಕ್ಸಾಸ್ಟ್ ಫ್ಯಾನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸೋಲಾರ್ ಗೀಸರ್ 2 ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಕಮೋಡ್ ಬರುತ್ತೆ, ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಇಲ್ಲಿ ಒಂದು ಶವರ್ ಪಾಯಿಂಟ್ ಇದೆ, ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬರುತ್ತೆ, ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬರುತ್ತೆ, ಒಂದು ಲೈಟ್ ಮಾಡಿದ್ದಾರೆ, ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ನಿಮ್ಗೆ ಅಪ್ ಟು 8 feet ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಹೀಗೆ ಬಂದ್ರೆ ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ ನಿಮ್ಗೆ, ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ, ಕುಬೇರ್ ಮೂಲೆ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ 3x6 ಟೈಲ್ಸ್, 3x6 ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗು. ಇಲ್ಲಿ ನಿಮ್ಗೆ ಕ್ರಾಸ್ ವಿಂಡೋಸ್ ಇದೆ, ಈ ಸೈಡ್ ಆ ಸೈಡ್ ಕ್ರಾಸ್ ವಿಂಡೋಸ್ ಇದೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ, ಇಲ್ಲಿ ಅಟ್ಯಾಚ್ ಬರುತ್ತೆ. ಡ್ರೈ ವೆಟ್ 2 ಆಪ್ಷನ್ ಮಾಡಿದ್ದಾರೆ. ಇಲ್ಲಿ ಡ್ರೈ ವೆಟ್ 2ಕ್ಕೂ ಆಪ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ವಾಲ್ ಮಿಕ್ಸರು, ಶವರ್ ಪಾಯಿಂಟ್ ಇದೆ. ಇಲ್ಲಿ ನಿಮ್ಗೆ ಹ್ಯಾಂಡ್ ವಾಶ್ ಬರುತ್ತೆ, ಇಲ್ಲೊಂದು ವಾಶ್ ಬೇಷನ್ ಬರುತ್ತೆ, ಒಂದು ಲೈಟ್ ಪಾಯಿಂಟ್ ಇದೆ, ಒಂದು ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಕಿಟಕಿ ಇಟ್ಟಿದ್ದಾರೆ ಗಾಳಿ ಬೆಳಕೋಗೋಸ್ಕರ. ಅಥವಾ ಒಂದು ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಮಾಡಿದ್ದಾರೆ. ಸೋಲಾರು ಗೀಸರ್ 2 ಇದೆ, ಸೋಲಾರು ಗೀಸರ್ 2 ಇದೆ. ಇದು ಬಂದು ನಿಮ್ಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಇದು ಟೀ ಕುಡ್ ವಾಸ್ಕಲ್ ಬರುತ್ತೆ, ವಾಸ್ಕಲ್ ಟೀ ಕುಡ್ ಬರುತ್ತೆ. ಹೀಗೆ ಬನ್ನಿ, ರೂಮ್ಗಳಿಗೆಲ್ಲ ಒಳ್ಳೆ ಡೋರ್ಸ್ ಹಾಕಿದ್ದಾರೆ, ಎಲ್ಲ ಒಳ್ಳೆ ಡೋರ್ಸ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮ್ಗೆ ಇದು ಫ್ಲೋರಿಂಗ್ ಬಂದು 3x6 ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗು. ಇಲ್ಲಿ ನಿಮ್ಗೆ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಕಿಂಗ್ ಸೈಜ್ ಕಾಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಟೀ ಕುಡ್ 3 ಡೋರ್ದು ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ನೀವು ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲಿ ಟಿವಿ ಯೂನಿಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ವಾಕಿಂಗ್ ಕಬೋರ್ಡ್ಗೆ ಮಾಡಿಸ್ಕೋಬಹುದು, ವಾಕಿಂಗ್ ಕಬೋರ್ಡ್ ಮಾಡಿಸ್ಕೋಬಹುದು, ಇಲ್ಲ ಡ್ರೆಸ್ಸಿಂಗ್ ಮಿರರ್ ಮಾಡಿಸ್ಕೋಬಹುದು,
ಅದಕ್ಕೆ ಪ್ರಾವಿಷನ್ ಇದೆ. ಇದಕ್ಕೆ ಅಟ್ಯಾಚ್ ಬರುತ್ತೆ, ಇದು ಅಟ್ಯಾಚ್ ಬರುತ್ತೆ. ಡ್ರೈ ವೆಟ್ ಎರಡು ಆಪ್ಷನ್ ಇದೆ, ಡ್ರೈ ವೆಟ್ ಎರಡಕ್ಕೂ ಆಪ್ಷನ್ ಇದೆ. ಇಲ್ಲಿ ಒಂದು ಕಿಟ್ ಇದ್ದಾರೆ ಗಾಡಿ ಬೆಳಕೋಗೋಸ್ಕರ. ಎಕ್ಸಾಸ್ಟ್ ಫ್ಯಾನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಶವರು, ವಾಲ್ ಮಿಕ್ಸರ್ ಬರುತ್ತೆ, ಗೀಸರ್, ಸೋಲರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು 8 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಫ್ಲೋರಿಂಗ್ ಬಂದು ಹ್ಯಾಂಡ್ ಸ್ಕಿಡ್ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ ಫ್ಲೋರಿಂಗು. ಇಲ್ಲಿ ನಿಮ್ಗೆ ಕಮೋಡ್ ಹಾಕೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಹ್ಯಾಂಡ್ ವಾಶ್ ಬರುತ್ತೆ, ಒಂದು ವಾಶ್ ಬೇಷನ್ ಬರುತ್ತೆ, ಒಂದು ರೈಟ್ ಪಾಯಿಂಟ್ ಇದೆ, ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ನಿಮ್ಗೆ ಒಂದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ರೋಡ್ ಸೈಡ್ ಬಾಲ್ಕನಿ ಬರುತ್ತೆ. ಇದು ರೋಡ್ ಸೈಡ್ ಬಾಲ್ಕನಿ ಬರುತ್ತೆ. ಹೀಗೆ ಬನ್ನಿ, ಇದು ನಿಮ್ಗೆ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು SS ರೇಲಿಂಗ್ಸ್, ಟಫಾನ್ ಗ್ಲಾಸ್ ಹಾಕಿದ್ದಾರೆ ಬಾಲ್ಕನಿಗೆ. ಇದು ನಿಮ್ಗೆ ಅಪ್ ಟು 8 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಸೀಲಿಂಗ್ ಬಂದು ನಿಮ್ಗೆ PUC. ಇಲ್ಲಿ ಒಂದು ಟೀ ಕುಡಿದು ಒಂದು ಕಿಟ್ ಇದ್ದಾರೆ, ರೋಡ್ ಸೈಡ್ ಬರುತ್ತೆ ಇದು. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಥರ್ಡ್ ರೂಮ್ ಬರುತ್ತೆ. ಇಲ್ಲಿ ಥರ್ಡ್ ರೂಮ್ ಬರುತ್ತೆ. ಇಲ್ಲಿ ಕಾಮನ್ ವಾಶ್ರೂಮ್ ಇದೆ. ಇದಕ್ಕೆ ಇಲ್ಲಿ ಕಾಮನ್ ರೂಮ್ ಬರುತ್ತೆ. ನಿಮ್ಗೆ ಇಲ್ಲಿ 3 ಡೋರ್ದೊಂದು ಟೀ ಕಿಟ್ ಇದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟಿವಿ ಯೂನಿಟ್ ಬರುತ್ತೆ ನಿಮ್ಗೆ, ಇಲ್ಲಿ ಟಿವಿ ಯೂನಿಟ್ ಹಾಕೋಬಹುದು. ಫ್ಲೋರಿಂಗ್ ಬಂದು ನಿಮ್ಗೆ 3x6 ಟೈಲ್ಸ್, ಇಟಾಲಿಯನ್ ಡಿಸೈನ್ ಟೈಲ್ಸ್ ಫ್ಲೋರಿಂಗ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇದು ನಿಮ್ಗೆ ಫಸ್ಟ್ ಫ್ಲೋರ್ ಬರುತ್ತೆ. 3 ಬೆಡ್ರೂಮ್ ಬರುತ್ತೆ, 2 ಅಟ್ಯಾಚ್, ಒಂದು ಕಾಮನ್, ಡೈನಿಂಗ್ ಇದೆ, ಪೂಜಾ ಇದೆ, ಕಿಚನ್ ಇದೆ. ಇದೇ ತರ ನಿಮ್ಗೆ ಟೋಟಲ್ 5 ಯೂನಿಟ್ ಇದೆ. ಅದರಲ್ಲಿ 1 ಯೂನಿಟ್ ಆಗಿದೆ, ಇನ್ನು 4 ಯೂನಿಟ್ ಇದೆ. ಇದು ಫಸ್ಟ್ ಫ್ಲೋರ್ ಬರುತ್ತೆ. ನಿಮ್ಗೆ 4th ಫ್ಲೋರ್ ತೋರಿಸ್ತೀನಿ ಬನ್ನಿ. ಸೇಮ್ ಇದೇ ತರ ಇದೆ. 4th ಫ್ಲೋರ್ ಮನೆ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ, ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬನ್ನಿ, ಇದು 4th ಫ್ಲೋರ್ ಬರುತ್ತೆ. ನಿಮ್ ಸೇಮ್ ಕೆಳಗಡೆ ಹೇಗೆ ನೋಡಿದ್ರು ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬನ್ನಿ, ಇದು ನಾರ್ತ್ ಎಂಟ್ರಿ ಬರುತ್ತೆ. ಟೀಕುಡ್ ವಾಸ್ಕಲ್, ಟೀಕುಡ್ ಮೇನ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಸೇಮ್ ಕೆಳಗಡೆ ಮನೆ ನೋಡಿದ್ರಲ್ಲ ಅದೇ ತರ. ನಿಮ್ಗೆ ಫ್ಲೋರಿಂಗ್ ಎಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಗಾಳಿ ಬೆಳಕಿಗೋಸ್ಕರ 4 ಡೋರ್ದು ಒಂದು ಟೀಕುಡ್ ಕಿಟ್ ಇದ್ದಾರೆ. ಎಲ್ಸಫಲ್ ಸೋಫಾ ಹಾಕೊಳ್ಬಹುದು. ಇಲ್ಲಿ ಟಿವಿ ಯೂನಿಟ್ ಬರುತ್ತೆ. ಇಲ್ಲಿ ಡೈನಿಂಗ್ ಬರುತ್ತೆ. ಇದು ಸೌತ್ ಈಸ್ಟ್ ಕಾರ್ನರ್ ನಿಮ್ಗೆ ಕಿಚನ್ ಮಾಡಿದ್ದಾರೆ. ಒಂದು ಯುಟಿಲಿಟಿ ಬರುತ್ತೆ. ಹೀಗೆ ಬಂದ್ರೆ ಇಲ್ಲಿ ಪೂಜಾ ಬರುತ್ತೆ. ಇದು ಪೂಜಾ ಬರುತ್ತೆ. ಹೀಗೆ ಬನ್ನಿ, ಸೇಮ್ ಕೆಳಗಡೆ ಹೇಗೆ ನೋಡಿದ್ರು ಅದೇ ತರನೇ ಇದುವೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಕ್ರಾಸ್ ವಿಂಡೋಸ್ ಇದೆ. ಕಿಂಗ್ ಸೈಜ್ ಕಾಟ್ ಹಾಕೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಹೀಗೆ ಬನ್ನಿ, ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕಿಂಗ್ ಸೈಜ್ ಕಾಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 3 ಡೋರ್ದು ಟೀಕುಡ್ ಗಾಡಿ ಬೆಡ್ರೂಮ್ಗೋಸ್ಕರ ಕಿಟ್ ಇದ್ದಾರೆ. ಇದಕ್ಕೊಂದು ಅಟ್ಯಾಚ್ ಬರುತ್ತೆ. ಆ ಕಡೆ ಒಂದು ಬಾಲ್ಕನಿ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಇದು ಕಾಮನ್ ರೂಮು, ಕಾಮನ್ ವಾಶ್ರೂಮ್ ಇದೆ. ಇದು ಕಾಮನ್ ರೂಮ್ ಬರುತ್ತೆ. ಇದು ಕಾಮನ್ ರೂಮು. ಇಲ್ಲಿ ಕಾಟ್ ಹಾಕೊಂಡು ಪ್ರಾವಿಷನ್ ಮಾಡಿದ್ದಾರೆ. 3 ಡೋರ್ದು ಒಂದು ಕಿಟ್ ಇದ್ದಾರೆ. ಟೀಕುಡ್ ಬರುತ್ತೆ. ಇದು 4th ಫ್ಲೋರ್ ಬರುತ್ತೆ. ಮೇಲ್ಗಡೆ ಓಪನ್ ಟೆರೆಸ್ ಇದೆ. ಹೀಗೆ ಬನ್ನಿ, ಕಾಮನ್ ಓಪನ್ ಟೆರೆಸ್ ಬರುತ್ತೆ. ಮೇಲ್ಗಡೆ ಓಪನ್ ಟೆರೆಸ್ ತೋರಿಸ್ತೀನಿ ಬನ್ನಿ. ನಿಮ್ಗೆ ಪಾರ್ಕಿಂಗ್ ಇಂದಾನೆ ಇಲ್ಲಿವರೆಗೂ ಗ್ರೇನೈಟ್ ಫ್ಲೋರಿಂಗ್ ಬನ್ನಿ ಗ್ರೇನೈಟ್ ಹಾಕಿದ್ದಾರೆ. SS ರೈಲಿಂಗ್ಸ್ ಬರುತ್ತೆ. ಪಾರ್ಕಿಂಗ್ ಇಂದಾನು ಇಲ್ಲಿವರೆಗೂ SS ರೈಲಿಂಗ್ಸ್ ಬರುತ್ತೆ. ನಿಮ್ಗೆ ಸೇಫ್ಟಿಗೆ MS ಅಲ್ಲಿ ಒಂದು ಡೋರ್ ಮಾಡಿಸಿದ್ದಾರೆ. MS ಡೋರ್ ಬರುತ್ತೆ, ಹೆವಿ ಗೇಜು. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಫುಲ್ ಓಪನ್ ಟೆರೆಸ್ ಬರುತ್ತೆ. ಓಪನ್ ಟೆರೆಸ್ ಬರುತ್ತೆ. ನಿಮ್ಗೆ ಓವರ್ ಟ್ಯಾಂಕ್ 2000 ಲೀಟರ್ 2 ಟ್ಯಾಂಕ್ ಹಾಕಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಬಟ್ಟೆ ಒಣಗೋಳಕ್ಕೆ ಹ್ಯಾಂಗರ್ ಹಾಕಿದ್ದಾರೆ. ಇಲ್ಲಿ ಬಟ್ಟೆ ಒಣಗ ಹಾಕೋಬಹುದು.
ಆ್ಯಂಗಲ್ ಬರುತ್ತೆ. ಇಲ್ಲಿ ನೀವು ಕೈಯಲ್ಲೇ ಬಟ್ಟೆ ಒಕ್ಕೋತೀನ ಅಂದರೆ ಇಲ್ಲೊಂದು ಕಟ್ಟೆ ಕಟ್ಟಿ ಒಂದು ಕಲ್ಲು ಇಟ್ಟಿದ್ದಾರೆ, ಕೈಯಲ್ಲೇ ಬಟ್ಟೆ ಒಕ್ಕೋಬೋದು ನೀವು. ಇಲ್ಲಿ ಕೈಯಲ್ಲೇ ಬಟ್ಟೆ ಹಾಕೋಬಹುದು. ಇಲ್ಲಿ ಫುಲ್ ಓಪನ್ ಟೆರೆಸ್ ಬರುತ್ತೆ. ಆಲ್ಮೋಸ್ಟ್ ನಿಮಗೆ 80% ಮನೆಗಳೆಲ್ಲ ಕಂಪ್ಲೀಟ್ ಆಗಿದೆ. ಟಾಪ್ ಲೊಕೇಶನ್ ಇಲ್ಲಿ ಲೊಕೇಟ್ ಆಗಿದೆ ಇದು. ಹೀಗೆ ಬಂದ್ರೆ ನಿಮ್ಗೆ, ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ನಾರಾಯಣ ನಗರ ಪಾರ್ಕ್ ಬರುತ್ತೆ. ಇಲ್ಲಿ ಪಾರ್ಕ್ ಬರುತ್ತೆ. ಹೀಗೆ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಜೆ.ಪಿ. ನಗರ ಕನೆಕ್ಟಿವ್ 8 ಫೇಸ್ 9 ಫೇಸ್ಗೆ ಕನೆಕ್ಟಿವಿಟಿ ಇದೆ. ಜಸ್ಟ್ ಇಲ್ಲಿಂದ 500-600 ಮೀಟರ್ ಹೋದ್ರೆ ನಿಮ್ಗೆ ಕನಕಪುರ ರೋಡ್ ಸಿಗುತ್ತೆ. ಇಲ್ಲಿಂದ ನಿಮ್ಗೆ ಜಸ್ಟ್ ಒಂದು 800 ಮೀಟರ್ 900 ಮೀಟರ್ ಹೋದ್ರೆ ನಿಮ್ಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇದೆ. ಈ ಪ್ರಾಪರ್ಟಿ ಟಾಪ್ ಲೊಕೇಟ್ ಆಗಿದೆ. ಇದು ನಾರಾಯಣ ನಗರ 3rd ಬ್ಲಾಕ್ ಬರುತ್ತೆ. 40/60 ವೆಸ್ಟ್ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು. ನಾರ್ತ್ ಮೇನ್ ಡೋರ್ ಬರುತ್ತೆ. ಈಚ್ ಫ್ಲೋರ್ಗೆ ಒಂದೊಂದು ಯೂನಿಟ್ ಮಾಡಿದ್ದಾರೆ. ಟೋಟಲ್ 5 ಯೂನಿಟ್ ಇದೆ. 2 ಕಾರ್ ಪಾರ್ಕಿಂಗ್ ಇದೆ, 2 ಟೂ ವೀಲರ್ ಪಾರ್ಕಿಂಗ್ ಇದೆ. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಎಡಗಡೆ ಓನರ್ ನಂಬರ್ ಇರುತ್ತೆ, ಯೆಲ್ಲೋ ಬಾಕ್ಸ್ ಅಲ್ಲಿ ಓನರ್ ನಂಬರ್ ಇರುತ್ತೆ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಈ ಪ್ರಾಪರ್ಟಿ ಡೀಟೇಲ್ ಹಾಕಿರ್ತೀವಿ, ಲೊಕೇಶನ್ ಕೂಡ ಇರುತ್ತೆ, ಪ್ರೈಸ್ ಕೂಡ ಇರುತ್ತೆ. ಈ ಲೊಕೇಶನ್ ಹಾಕೊಂಡು ಬರ್ಬೋದು ನೀವು. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎನ್ ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.